ಸೊ ಇವಾಗ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆನೇ ಮಾತಾಡ್ತಾ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಒಂದೊಂದು ಕ್ಷೇತ್ರದ ಬಗ್ಗೆನೂ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಎರಡು ವಿಷಯಗಳನ್ನ ನೀವು ನಮಗೆ ತಿಳಿಸ್ಕೊಡ್ಬಹುದು. ಟು ಬಿಗಿನ್ ವಿತ್ ಗೋವಿಂದರಾಜನಗರ್. ಗೋವಿಂದರಾಜನಗರ ಕ್ಷೇತ್ರಕ್ಕೆ ಆ ಏರಿಯಾಗೆ ಹೆಸರು ಬಂದಿದ್ದು ಕನ್ನಡದ ಕವಿ ಗೋವಿಂದ ಪೈ ಅವ್ರ ಮೇಲೆ ಅದನ್ನ ಹೆಸರಿಟ್ಟಿದ್ದು ಇನ್ ಹಿಸ್ ಆನರ್. ಓಕೆ. ಸೊ ಗೋವಿಂದರಾಜನಗರದ ಬಗ್ಗೆ ಅದು. ವಾವ್, ಅಮೇಜಿಂಗ್. ವಿಜಯನಗರದಲ್ಲಿ ನಮ್ಗೊಂಥರ ಈ ನೀವು ಡೆಲ್ಲಿಗೆ ಹೋದಾಗ ಈ ರಾಜೇಂದ್ರ ನಗರ ಇದೆಲ್ಲ ಇದೆಯಲ್ಲ, ಎಲ್ಲಿ IAS ಟ್ರೈನಿಂಗಿಗೆ ಈ ಸಿವಿಲ್ ಸರ್ವಿಸಸ್ ಎಕ್ಸಾಮಿಗೆ ತುಂಬಾ ಜನ ಬರೆಯಕ್ಕೆ ಹೋಗ್ತಾರಲ್ಲ, ನಮ್ಮ ಬೆಂಗಳೂರು ನಗರದ ರಾಜೇಂದ್ರ ನಗರ ನಮ್ಮ ವಿಜಯನಗರ. ನಿಮಗೆ ಇಡೀ ನೀವಲ್ಲಿ ನಮ್ಮ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ರೋಡಿಂದ ಶುರು ಮಾಡಿದ್ರೆ ಅಲ್ಲಿ ಎಂಡ್ ತನಕ ನಿಮಗೆ 100 ಕೋಚಿಂಗ್ ಸೆಂಟರ್ ಸಿಗುತ್ತೆ. PSC ಎಕ್ಸಾಮಿಗೆ, ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ, ಈ ಥರದ್ದು KS ಎಕ್ಸಾಮಿಗೆ. ಇದಕ್ಕೆ ಇನ್ನೊಂದು ವಿಶೇಷತೆ ಅಂತಂದರೆ ಮ್ಯಾಕ್ಸಿಮಮ್ ನಂಬರ್ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಬಂದು ಓದೋದು, ಕೆಲಸ ಮಾಡುವಂಥದ್ದು ನಮ್ಮ ವಿಜಯನಗರ. ನೀವು ವಿಜಯನಗರದಲ್ಲಿ ಹೋದರೆ ನಿಮಗೆ ಗಿರ್ಮಿಟ್ಟು, ನಿಮಗೆ ಈ ಮಸಾಲೆ ಚುರುಮುರಿ, ನಿಮಗೆ ಮಿರ್ಚಿ ಬಜ್ಜಿ, ಆಮೇಲೆ ಜೋಳದ ರೊಟ್ಟಿ ಊಟ, ಇದೆಲ್ಲ ನಿಮಗೆ ಗಲ್ಲಿಗೂ ಹೋಟ್ಲುಗಳು ಸಿಗುತ್ತೆ. ಯಾಕೆಂದ್ರೆ ಅಷ್ಟು ಜನ ಉತ್ತರ ಕರ್ನಾಟಕದ ಹುಡುಗರು ಅಲ್ಲಿ ಬಂದು ಓದಕ್ಕೆ ಬರ್ತಾರೆ. ದಿಸ್ ಇಸ್ ವಿಜಯನಗರ ಸ್ಪೆಷಾಲಿಟಿ. ಆಕ್ಚುಲಿ ಇದನ್ನ ಗಮನಿಸಿದ್ದೆ, ಅಂದ್ರೆ ಉತ್ತರ ಕರ್ನಾಟಕದ ಸ್ಟೈಲ್ ಫುಡ್ ಅಲ್ಲಿ ಜಾಸ್ತಿ ಸಿಗುತ್ತೆ ಅನ್ನೋದು ಗಮನಿಸಿದೆ. ಬಟ್ ದ ರೀಸನ್ ಬಿಹೈಂಡ್ ದಿಸ್ ಗೊತ್ತಿರಲಿಲ್ಲ. ನೈಸ್. ಅಂಡ್ ನಾನು ಹುಟ್ಟಿ ಬೆಳೆದಂಥ ಏರಿಯಾ, ನನ್ನ ಫೇವ್ರೆಟ್ ಬಸವನಗುಡಿ. ಸೊ ಏನು ಹೇಳಿ, ನಾನು ಹುಟ್ಟಿ ಬೆಳೆದಿರೋದು ಬಸವನಗುಡಿ, ನಮ್ಮ ಮನೆ ಇರೋದು ಬಸವನಗುಡಿ. ಬೆಂಗಳೂರಿನ ಕರ್ನಾಟಕದ ಸಾಂಸ್ಕೃತಿಕ, ಬೆಂಗಳೂರು ಕರ್ನಾಟಕದ ರಾಜಧಾನಿ ಅಂದರೆ ಬೆಂಗಳೂರು ದಕ್ಷಿಣವನ್ನು ನೀವು ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿಬೋದು. ಆ ಸಾಂಸ್ಕೃತಿಕ ರಾಜಧಾನಿಯ ಕಿರೀಟ ಗರ್ಭಗುಡಿ ಬಸವನಗುಡಿ. ಸೊ ಬ್ಯೂಟಿಫುಲಿ ಪುಟ್. ವೆರಿ ನೈಸ್. ನೆಕ್ಸ್ಟ್ ಚಿಕ್ಕಪೇಟೆ ಬ್ಯೂಟಿ ಏನು ಅಂದರೆ, ಬೆಂಗಳೂರಿನ ಅರ್ಲಿಯಸ್ಟ್ ಏರಿಯಾಸಲ್ಲಿ ಚಿಕ್ಕಪೇಟೆ ಒಂದು. ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡಿದಾಗ ಯಾವುದೇ ಊರು ದೊಡ್ಡದಾಗಿ ಬೆಳಿಬೇಕು ಅಂತಂದರೆ ಒಂದೇ ಥರ ಜನರಿಂದ ಅದು ಬೆಳೆಯೋಕ್ಕಾಗಲ್ಲ. ಎಲ್ಲ ಥರ ಜನ ಬೇಕು, ಎಲ್ಲ ಕಡೆಯಿಂದ ಜನ ಬೇಕು, ಎಲ್ಲ ಜಾತಿ ಜನಾಂಗದ ಜನ ಬೇಕು. ಸೊ ಚಿಕ್ಕಪೇಟೆ ಒನ್ ಆಫ್ ದಿ ಓಲ್ಡೆಸ್ಟ್ ಏರಿಯಾಸ್ ಆಫ್ ಬೆಂಗಳೂರು. ನಿಮ್ಗಲ್ಲಿ ಅಕ್ಕಿಪೇಟೆ, ನಗರದ ಪೇಟೆ, ತರ್ಗಿನಪೇಟೆ, ಇದೆಲ್ಲದರ ಒಂದು ಸಮಾಗಮ ಚಿಕ್ಕಪೇಟೆ. ಚಿಕ್ಕಪೇಟೆ ಏನು ವ್ಯಾಲ್ಯೂ ತಿಳಿಸತ್ತೆ ಗೊತ್ತಾ? ನಿಮಗೆ ಚಿಕ್ಕಪೇಟೆಯಲ್ಲಿ ತಮಿಳರಿದ್ದಾರೆ, ತೆಲುಗರಿದ್ದಾರೆ, ಬೆಂಗಾಲಿಗಳಿದ್ದಾರೆ, ಮುಸ್ಲಿಮ್ರಿದ್ದಾರೆ, ನಿಮ್ಗಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ನಿಮ್ಗಲ್ಲಿ ತೆಲುಗು ಮಾತಾಡೋರು ಇದ್ದಾರೆ, ಮಾರ್ವಾಡಿಗಳಿದ್ದಾರೆ. ನಿಮ್ಗೆ ಇಡೀ ಇಂಡಿಯಾ ದೇಶದ ಒಂದು 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 ರೆಪ್ರೆಸೆಂಟೇಷನ್ ನಿಮಗೆ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಇವತ್ತು ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಈ ವ್ಯಾಲ್ಯೂ ಸಿಸ್ಟಮೇ ಬೆಂಗಳೂರನ್ನ ಬೆಳೆಸಿರೋದು. ಎಲ್ಲರನ್ನ ತನ್ನದು ಮಾಡ್ಕೊಳ್ಳೋವಂಥದ್ದು ಬೆಂಗಳೂರು ವಿಶೇಷತೆ. ನೀವು ಹೇಗಿದ್ದೀರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥದ್ದು ಬೆಂಗಳೂರಿನ ವಿಶೇಷತೆ. ನೀವು ಈಗ ಯಾರೇ ನಾರ್ತ್ ಇಂಡಿಯನ್ಸ್ ಇರ್ತಾರಲ್ಲ, ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸಿನ ಕೇಳ್ತೀನಿ, ಈಗ IT ಅವ್ರಿಗೆಲ್ಲೋ ಪ್ಲೇಸ್ ಆಯ್ತು, ಅವ್ನು ಇಂದೋರವರೋ ಭೋಪಾಲವರೋ ಅಥವಾ ಯಾವುದೋ ರಾಜಸ್ಥಾನದವ್ರು ಇಟ್ಕೊಳ್ಳಿ, ಅವ್ರಿಗೆ ಕೆಲಸ ಸಿಕ್ತು. ಇದು ಸೌತ್ ಇಂಡಿಯಾದಲ್ಲಿ 5 ಊರಲ್ಲಿ ಎಲ್ಲರೂ ಒಂದು ಕಡೆ ನೀನು ಸೆಲೆಕ್ಟ್ ಮಾಡ್ಕೊಳ್ಳಪ್ಪ ಅಂತ ಅವ್ನಿಗೆ ಅಪ್ಲಿಕೇಶನಲ್ಲಿ ಕೊಟ್ಟರೆ ಅವ್ನು ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಬೆಂಗಳೂರು ಚೂಸ್ ಮಾಡ್ತಾರೆ. ಯಾಕೆ ಅಂದರೆ ಅವ್ನು ಹೇಗಿದ್ದಾನೆ ಹಂಗೆ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಊರು ಬೆಂಗಳೂರು. ಸೊ ಈ ಕಲ್ಚರು ಶುರುವಾಗಿದ್ದು ಚಿಕ್ಕಪೇಟೆಯ ಒಂದು ವ್ಯಾಲ್ಯೂ ಸಿಸ್ಟಮ್ನಿಂದ, ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಒಂದು ಕಲ್ಚರ್. ಅದು ವೇ ಬ್ಯಾಕ್ ಇನ್ 16th century ಇಂದಲೇ. So I think that is the speciality of ಚಿಕ್ಕಪೇಟೆ. ಕರೆಕ್ಟ್. ನೆಕ್ಸ್ಟ್ ಪದ್ಮನಾಭ ನಗರದಲ್ಲಿ ತುಂಬ ಚೆನ್ನಾಗಿರೋ ಪಾರ್ಕ್ಗಳಿರುವಂಥ ಏರಿಯಾ ಪದ್ಮನಾಭ ನಗರ. ಆಮೇಲೆ ನನಗೆ ವಿಶೇಷವಾಗಿ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸಿರುವಂಥ ಜನ, ನಮ್ಮ ವೋಟರ್ಸ್ ಇರುವಂಥದ್ದು ಪದ್ಮನಾಭ ನಗರದಲ್ಲಿ. ನಮ್ಮ ರವಿ ಬೆಳಗೆರೆಯವರು ಸ್ಕೂಲ್ ಶುರು ಮಾಡಿದ್ದು, ಪ್ರಾರ್ಥನಾ ಸ್ಕೂಲ್ ಇರುವಂಥದ್ದು ಪದ್ಮನಾಭ ನಗರದಲ್ಲಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಏರಿಯಾ. ನಮ್ಮ ಈ ಸಾತ್ವಿಕ್ ಕಿಚನ್ ಅವ್ರದ್ದು ಒಂದು ಹೋಟ್ಲಿದೆ, ಅಲ್ಲಿ ಭಾಳ ಚೆನ್ನಾಗಿರುವಂಥ ಉಪ್ಪಿಟ್ಟು ಮತ್ತು ದೋಸೆ ಸಿಗುತ್ತೆ. ಅದು ಸ್ಪೆಷಾಲಿಟಿ. ನಮ್ಮ ಲಕ್ಷ್ಮೀಕಾಂತ್ ಪಾರ್ಕ್ ಇದೆ, ಅದು ಚೆನ್ನಾಗಿದೆ. ಐ ಥಿಂಕ್ ದಿಸ್ ಇಸ್ ಪದ್ಮನಾಭ ನಗರ ಸ್ಪೆಷಾಲಿಟಿ. ವಿಕ್ಟ್ರಿ ಸಿಟಿ ಜಯನಗರ. ಆ್ಯಕ್ಚುಲಿ ಈ 8 ಏರಿಯಾಗಳಲ್ಲಿ ನನ್ನ ಪರ್ಸನಲ್ ಫೇವ್ರೆಟ್ ಜಯನಗರ. ಓಕೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಬಸವನಗುಡಿ ಇರ್ಬೋದು, ಬಟ್ ಕಾಲೇಜ್ ಟೈಮಲ್ಲಿ ಮ್ಯಾಕ್ಸಿಮಮ್ ಬೀಟ್ ಹಾಕಿರೋದು, ಮ್ಯಾಕ್ಸಿಮಮ್ ಕಾಲೇಜ್ಗಳು ಬಂಕ್ ಕೊಡಿದಾಗ ಸುತ್ತೊಡ್ದಿರೋದು ಜಯನಗರ. ನಾನು ಮೋಸ್ಟ್ ಪ್ರೀತಿ ಮಾಡುವಂಥ ಏರಿಯಾ ಜಯನಗರ. ಅದರ ದೊಡ್ಡ ರೋಡ್ಗಳು,
ಏನೋ ವೈಬೇ ಡಿಫ್ರೆಂಟ್. ಆ ಮರಗಳು, ಬುಲೆವಾರ್ಡ್ ಇದು ಜಯನಗರಕ್ಕೆ ಹೋದವ್ರಿಗೆ ಅದರದ್ದು ಫೀಲ್ ಮಜಾ. ಇನ್ನೊಂದು ಏನ್ ಗೊತ್ತಾ, ಈಗ ನೀವು ಕೋರ್ಬಂಗ್ಲಾ ಅಥವಾ ಈ ಕಡೆ ಹೊಟ್ಟೋದ್ರೆ ನಿಮ್ಗೊಂದು ಫುಲ್ ಹೊಸ ಬೆಂಗಳೂರು ತರ ಅನ್ಸುತ್ತೆ. ನೀವು ಈ ಕಡೆ ಬಸವನಗುಡಿ ಮಲ್ಲೇಶ್ವರ ಅಂದ್ರೆ ಪೂರ್ತಿ ಹಳೆ ಬೆಂಗಳೂರು ಅನ್ಸುತ್ತೆ. ಕರೆಕ್ಟ್. ಜಯನಗರ್ ಒಂಥರ ಅದ್ರದ್ದು ಮಿಡಲ್. ನಿಮ್ಗೆ ಹಳೆ ಬೆಂಗಳೂರು ಇದೆ, ಹೊಸ ಬೆಂಗಳೂರದ್ದು ಇದೆ ಅದರಲ್ಲಿ. ಇದು ಜಯನಗರದ ಬ್ಯೂಟಿ. ಏಷ್ಯಾಸ್ ಫಸ್ಟ್ ಪ್ಲಾನ್ಡ್ ಲೇಔಟ್ ಜಯನಗರ. ಏನಿಲ್ಲ ಜಯನಗರದಲ್ಲಿ. ಸೊ ಅಯ್ಯೋ, ನಾನು ಜಯನಗರದ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಅರ್ಧ ಗಂಟೆ ಮಾತಾಡ್ಬಿಡ್ಬೋದು. ನಾನು ಕಾಲೇಜ್ ಹೋಗಿ ಜಯನಗರ. ಓಕೆ. ಸೊ ನನ್ನ ಫೇವ್ರೆಟ್ ಏರಿಯಾ ಜಯನಗರ. ಸೊ ದಿಸ್ ಪ್ಲೇಸ್ ಹ್ಯಾಸ್ ಮೈ ಹಾರ್ಟ್ ಅನ್ನುವಂಥ ಜಾಗ. ಅಬ್ಸಲ್ಯೂಟ್ಲಿ. ಒಂದಿನ ಜಯನಗರದಲ್ಲಿ ಮನೆ ತಗೋಬೇಕು ಅಂತಿದೆ. ಆದ್ರೆ ಜಯನಗರದಲ್ಲಿ 32 ಸಾವಿರ ರೂಪಾಯಿ ಒಂದು ಅಡಿಗೆ. ಸೊ ನನ್ಗೆ ಎಷ್ಟು ಇಷ್ಟ ಜಯನಗರ ಅಂದ್ರೆ, ನಾನು MP ಆಫೀಸನ್ನು ಜಯನಗರದಲ್ಲೇ ಶುರು ಮಾಡಿದೆ. ಓಕೆ. ಸೊ ನಾವು ಪ್ರತಿ ದಿವಸ ಇಲ್ಲಿಂದ 25 ನಿಮಿಷ ಹೋಗಿ ಜಯನಗರದಲ್ಲಿ ಆಫೀಸ್ ಮಾಡಿ ಅಲ್ಲೇ ಕುತ್ಕೊಂಡು ಬರೋದು. ಆಮೇಲೆ ನಮ್ಮ ಇಡೀ ಬೆಂಗಳೂರು ಸೌತ್ ಅಸೆಂಬ್ಲಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯ ಸೆಂಟರ್ ಕೂಡ ಜಯನಗರ. ವಾವ್. ಯಾ. ಸೊ ನನ್ನ ಪ್ರಕಾರ ಬೆಸ್ಟ್ ಕಾಫಿ ಸಿಗೋದು ಸೌತ್ ಬೆಂಗಳೂರಲ್ಲಿ ಜಯನಗರಲ್ಲಿ. ಸೊ ಎಷ್ಟೋ ಸಲ ನಾವಿವಾಗಿರೋದು ಟುವರ್ಡ್ಸ್ ಕೆಂಗೇರಿ, ಅಲ್ಲಿಂದ ಜಸ್ಟ್ ಫಾರ್ ಕಾಫಿ ಡ್ರೈವ್ ಮಾಡ್ಕೊಂಡ್ ಬರ್ತೀವಿ. ಇಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ದಿರೋ ಹೋಟೆಲೇ ಇಲ್ಲ. ಚಿಕ್ಕ ಹೋಟ್ಲಿಂದ ಹಿಡಿದು ಎಲ್ಲಾನು. ಅಂಡ್ ಬನಶಂಕರಿಲಿ SLV. ಯಾ, ಫುಲ್ ಟೈಮ್ ಫುಡ್ಡಿ. ಸೊ ನೆಕ್ಸ್ಟು ಟ್ರಾಫಿಕ್ಗೆ ಹೆಸರುವಾಸಿಯಾಗಿರೋ BTM ಲೇಔಟ್. BTM ಸಖತ್ ಡೈವರ್ಸ್ ಏರಿಯಾ. ಅದು ಕೂಡ ಒಂಥರ ಚಿಕ್ಕಪೇಟೆ ತರ, ಬಟ್ ಚಿಕ್ಕಪೇಟೆ ಮಾಡರ್ನ್ ವರ್ಷನ್ ಅದು. ಕರೆಕ್ಟ್. ನಿಮಗೆ ನಮ್ಮ ಸುದ್ಗುಂಟೆ ಪಾಳ್ಯ, ಆಡುಗೋಡಿ ಈ ಭಾಗದಲ್ಲೆಲ್ಲ ಓಡಾಡಿದ್ರೆ ಪ್ರತಿ ಬಿಲ್ಡಿಂಗು PG. ಕರೆಕ್ಟ್. ಆಯ್ತಾ, ಅದೊಂಥರ PG ಹಬ್ಬು. ಎಲ್ಲ ದೇಶದ ಎಲ್ಲ ಕಡೆಯಿಂದ ಬಂದಿರುವಂಥ ಯೂತ್ಸ್ ಇದಾರೆ ಅಲ್ಲಿ. ಒಂದು ನ್ಯೂ ಬೆಂಗಳೂರು ಎನರ್ಜಿ ಅದು. ಕೋರಮಂಗಲ ಏರಿಯಾದಲ್ಲಿ ಬೆಂಗಳೂರಿನ ಟಾಪ್ ಮೈಕ್ರೋ ಬ್ರೂವರೀಸು, ಪಬ್ಸ್ಗಳಿರುವಂಥ ಏರಿಯಾ ಅದು. ನಿಮಗೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಮೋಸ್ಟ್ ಹ್ಯಾಪನಿಂಗ್ ಜಾಗ, ನಿಮಗೆ ಯೂತ್ ಸಿಗೋ ಜಾಗ ಯಾವ್ದು ಸಿಗಬೇಕು ಅಂತಂದರೆ ನಮ್ಮ ಕೋರಮಂಗಲ ಅದು. ಸೊ BTM ಸ್ಪೆಷಾಲಿಟಿನೇ ಬೇರೆ. ಇನ್ನೊಂದು, ನಮ್ಮ ಮಡಿವಾಳ ಸೋಮೇಶ್ವರ ದೇವಸ್ಥಾನ ಕೂಡ ಅಲ್ಲೇ ಇರೋದು. ಅದು ಕೂಡ ಕೆಂಪೇಗೌಡರ ಕಾಲದಿಂದ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಸೊ ತುಂಬ ಹಳೇ ಈಶ್ವರನ ದೇವಸ್ಥಾನ, ಬಹಳ ಪವಾಡ ಇರುವಂಥ ದೇವಸ್ಥಾನ ಅದು. ಅಲ್ಲಿನ ಸ್ಪೆಷಾಲಿಟಿ. ಓಕೆ. ಅಂಡ್ ಪ್ರತಿ ವರ್ಷ ಆಡುಗೋಡಿ ಜಾತ್ರೆ ಆಗತ್ತೆ. ಅಲ್ಲಿ ತಿಗಳರು, ಮಡಿವಾಳರು, ಈ ಎಲ್ಲ ಕಮ್ಯುನಿಟಿಯವರು ಜೊತೆ ಸೇರಿ ಇಡೀ ಊರು ಬಂದು ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಅದು. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಹೇಗೆ ನಮ್ಮ ಚಿಕ್ಕಪೇಟೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ವಾರ್ಡಲ್ಲಿ ನಮ್ಮ ಬೆಂಗಳೂರು ಕರ್ಗ ನಡೆಯುತ್ತೋ ಅದೇ ದೊಡ್ಡದಾಗಿ ನಮಗೆ ಆಡುಗೋಡಿಲೂ ಕೂಡ ಜಾತ್ರೆ ನಡೆಯುತ್ತೆ. ಸೊ ಓಕೆ, ಇದೆಲ್ಲ ಸ್ವಲ್ಪ ಸ್ಪೆಷಾಲಿಟಿ. ಯಾ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬೊಮ್ಮನಹಳ್ಳಿ. ಓಕೆ. ಸೊ ಬೊಮ್ಮನಹಳ್ಳಿ ಈಸ್ ಅ ಪ್ರಾಪರ್ ಎಕ್ಸಾಂಪಲ್ ಆಫ್ ಹಳೆ ಬೆಂಗಳೂರು, ಹೊಸ ಬೆಂಗಳೂರು. ನಿಮಗೆ HSR ಈ ಎಲ್ಲ ಲೇಔಟ್ಗಳು ಕಂಪ್ಲೀಟ್ ಹೊಸ ಬೆಂಗಳೂರು. ಅದು ನಿಮಗೆ ಆ ಬೆಂಗಳೂರಿನ ಹೊಸ ಡೈನಮಿಸಮು ಅದು ಇದು ಕಾಣುತ್ತೆ. ದೇವ್ರ ಚಿಕ್ಕನಹಳ್ಳಿ, ನಿಮಗೆ ಗಾರವೆ ಬಾವಿ ಪಾಳ್ಯ, ಈ ಏರಿಯಾಗಳಲ್ಲಿ ಇವತ್ತು ಹೋದರೆ ನೀವು ಇನ್ನೂ ಆ ಹಳೇ ಬೆಂಗಳೂರದು ಕಲ್ಚರ್ ಇದೆ. ಊರ ಹಬ್ಬಗಳು, ಅಲ್ಲಿ ಜಾತ್ರೆಗಳು. ಎಷ್ಟು ವರ್ಷದಿಂದ ನಡೀತಾ ಇದೆ ಜಾತ್ರೆ ಅಂದ್ರೆ, ಇದು 300 ವರ್ಷದ ಜಾತ್ರೆ ಅಂತ ಹೇಳ್ತಾರೆ. ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಷ್ಟು ವರ್ಷದಪ್ಪ ಅಂತಂದ್ರೆ, ಇದು 300 ವರ್ಷದ ದೇವಸ್ಥಾನ ಇದು ಅಂತಾರೆ. ಸೊ ನಿಮಗೆ ಬೊಮ್ಮನಹಳ್ಳಿಯಲ್ಲಿ ಬೆಂಗಳೂರಿನ ಹಳೆಯ ಬೇರುಗಳು ಮತ್ತು ನ್ಯೂ ಬೆಂಗಳೂರು ಅಂತ ನಾವು ಯಾವುದನ್ನು ಕರಿತೀವಿ, ದ ನ್ಯೂ ಇಂಡಿಯಾದ ಬೆಂಗಳೂರು ಅಂತ, IT, ಏನು ನಮ್ಮ ಬಯೋಟೆಕ್ನಾಲಜಿ, ನಮ್ಮ ಸ್ಟಾರ್ಟಪ್ಸ್ಗಳು, ಇದೆಲ್ಲದರ ಒಂದು ಅಮ್ಯಾಲ್ಗಮೇಷನ್ ನಿಮಗೆ ಬೊಮ್ಮನಹಳ್ಳಿ ಕಾಣುತ್ತೆ. ಸೊ ಅಲ್ಲಿರುವಂಥ ಎನರ್ಜಿ, ಅಲ್ಲಿರುವಂಥ ವೈಬು, ಹೊಸ ಕನಸು ಕಟ್ಕೊಂಡು ಅದಕ್ಕೆ ರೆಕ್ಕೆ ಕೊಡೋದಕ್ಕೆ ಜಾಗ ಇರುವಂಥದ್ದು ಬೆಂಗಳೂರು ಸೌತಲ್ಲಿ. ಸೊ ಹೊಸ ಕನಸು ಕಟ್ಕೊಂಡು ಯಾರ್ಯಾರು ಹಳ್ಳಿಯಿಂದ ಬರ್ತಾರೆ, ಊರಿಂದ ಬರ್ತಾರೆ, ಇನ್ನೊಂದು ಕಡೆಯಿಂದ ಬರ್ತಾರೆ, ಬೊಮ್ಮನಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಅವಕಾಶಗಳಷ್ಟು ಭರ್ಪೂರವಾಗಿ ಸಿಕ್ಕಿದೆ. ಆ್ಯಂಡ್ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿನೇ ಯಾಕೆ ಅಷ್ಟು ಸ್ಪೆಷಲ್ ಅನ್ಸತ್ತೆ ನನಗೆ ಅಂದರೆ, ಹಳೆ ಬೆಂಗಳೂರಿನ ಪ್ರಾಂತ್ಯಗಳಿಂದ ಹಿಡಿದು ಹೊಸ ಬೆಂಗಳೂರಿನವರೆಗೂ ಎಲ್ಲ ಇದೆ. ವಿವ್ ಕವರ್ಡ್ ಇಟ್ ಆಲ್ ಬೆಂಗಳೂರು ಸೌತಲ್ಲಿ.